ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ಇದು ನೋಡೋದಕ್ಕೆ ರಸಮ್ ಥರ ಕಂಡ್ರೂ ಇದು ರಸಮ್ ಅಲ್ಲ, ನುಗ್ಗೆಕಾಯಿ ಸೂಪು. ಬೇಸಿಗೆ ಕಾಲ ಇರೋದ್ರಿಂದ ಮೊಸರು, ಮಜ್ಜಿಗೆ, ಸೂಪ್ಗಳನ್ನ ನಾವು ಯಥೇಚ್ಛವಾಗಿ ಬಳಸಬೇಕಾಗತ್ತೆ. ಹಾಗಾಗಿ ಆರೋಗ್ಯಕರವಾಗಿರ್ತಕ್ಕಂಥ ನುಗ್ಗೆಕಾಯಿನ ಬಳಸ್ಕೊಂಡು ಇವತ್ತು ಸೂಪ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಪೂರ್ತಿ ಖಾಲಿ ಮಾಡಿಬಿಡ್ತಾರ, ಅಷ್ಟು ಸಖತ್ತಾಗಿರುತ್ತೆ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ. ಸೂಪ್ನ ಮಾಡಲಿಕ್ಕೆ ಒಂದು ಅರ್ಧ ಕೆಜಿಯಷ್ಟು ನುಗ್ಗೆಕಾಯಿನ ತೊಗೊಂಡು ಈ ರೀತಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಮೇಲ್ಗಡೆ ಸಿಪ್ಪೆ ಏನಿದೆ ಸ್ವಲ್ಪ ತೆಗೆದ್ರೆ ಸಾಕಾಗುತ್ತೆ, ತುಂಬ ಜಾಸ್ತಿ ಸಿಪ್ಪೆನ ತೆಗೆಯುವಂಥ ಅವಶ್ಯಕತೆ ಇಲ್ಲ. ಮೊದಲಿಗೆ ನಾವು ನುಗ್ಗೆಕಾಯಿನ ಒಂದು 8ರಿಂದ 10 ನಿಮಿಷ ನೀರಿನಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಹಾಗಾಗಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಬಿಸಿಯಾಗಲಿಕ್ಕೆ ಇಟ್ಕೊಂಡು ಇದಕ್ಕೆ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ನುಗ್ಗೆಕಾಯಿನ ಸೇರಿಸಿ ಒಂದು 8ರಿಂದ 10 ನಿಮಿಷ ಚೆನ್ನಾಗಿ ನುಗ್ಗೆಕಾಯಿನ ಬೇಯಿಸ್ಕೊಳ್ತಾ ಇದ್ದೀನಿ. ನುಗ್ಗೆಕಾಯಿ ಎಷ್ಟು ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯುತ್ತೆ, ಅದರಲ್ಲಿರ್ತಕ್ಕಂಥ ರಸನೆಲ್ಲ ಅದು ನೀಟಾಗಿ ಬಿಡುತ್ತೆ. ಹಾಗಾಗಿ ನುಗ್ಗೆಕಾಯಿ ಎಲ್ಲ ಕಂಪ್ಲೀಟಾಗಿ ಬೆರಳಿನಲ್ಲಿ ಈ ರೀತಿ ಕಿವುಚಿದ್ರೆ ಫುಲ್ಲು ಮೆತ್ತಗಾಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಅದಾದ ನಂತರ ಇದನ್ನು ಸಪ್ರೇಟಾಗಿ ಕೋಲ್ಡ್ ವಾಟರ್ ಏನಾರು ಇತ್ತು ಅಂತಂದರೆ ಕೋಲ್ಡ್ ವಾಟರ್ಗೆ ಸೇರಿಸ್ಕೋಬೋದು, ಅಥವಾ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಒಂದು 10ರಿಂದ 15 ನಿಮಿಷ ಕಂಪ್ಲೀಟಾಗಿ ತಣ್ಣಗಾಗಬೇಕು, ಅಲ್ಲಿವರೆಗೂ ತೆಗೆದಿಡಬೇಕಾಗತ್ತೆ. ಈ ರೀತಿ ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಇದನ್ನು ನೈಸಾಗಿ ನಾವು ರುಬ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೊಂಡ್ರೆ ಅದರಲ್ಲಿರ್ತಕ್ಕಂಥ ರಸನೆಲ್ಲ ನಾವು ನೀಟಾಗಿ ಹಿಂಡಿ ತೆಗಿಬೋದು. ಈ ರೀತಿ ಚೆನ್ನಾಗಿ ರುಬ್ಕೊಂಡಾದ ನಂತರ ಇದನ್ನು ಕೈನಲ್ಲೇ ಬೇಕಿದ್ರೂ ನೀವು ಹಿಂಡ್ಕೊಂಡು ರಸನ ತೆಗಿಬೋದು, ಅಥವಾ ಈ ರೀತಿ ಒಂದು ಸ್ಟ್ರೈನರ್ಗೆ ಸೇರಿಸ್ಕೊಂಡು ರಸನ ಈಗ ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ನೀಟಾಗಿ ಅದರಲ್ಲಿರ್ತಕ್ಕಂಥ ರಸ ಎಲ್ಲ ಸಪ್ರೇಟಾಗಿ ಬೌಲ್ಗೆ ಬರಬೇಕು. ಆ ರೀತಿಯಲ್ಲೇ ಫಿಲ್ಟ್ರ್ ಮಾಡಿಕೊಂಡು ಆ ಸಿಪ್ಪೆ ಏನಿದೆ ನುಗ್ಗೆಕಾಯಿ ಸಿಪ್ಪೆ ಇದನ್ನು ಸಪ್ರೇಟ್ ಮಾಡಿಕೊಂಡು ಬಿಸಾಕಬೇಕಾಗತ್ತೆ. ನೋಡ್ಬೋದು, ಈಗ ನಮಗೆ ಸೂಪ್ನ ಮಾಡಲಿಕ್ಕೆ ಆ ನುಗ್ಗೆಕಾಯಲ್ಲಿರ್ತಕ್ಕಂಥ ರಸ ರೆಡಿಯಾಗಿದೆ. ಇವಾಗ ಇದನ್ನು ಸ್ವಲ್ಪ ಒಗ್ಗರಣೆ ಮಾಡಿಕೊಂಡು ನಾವು ಸೂಪನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಒಂದು ಫ್ರೈ ಪ್ಯಾನ್ನ ಬಿಸಿಯಾಗಲಿಕ್ಕೆ ಇಟ್ಕೊಂಡು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆನ ನೀಟಾಗಿ ಬಿಡಿಸಿ ಸೇರಿಸ್ಕೊಳ್ಳೋಣ. ಖಾರಕ್ಕೆ ಒಂದು 3ರಿಂದ 4 ಹಸಿಮೆಣಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಎಣ್ಣೆಗೆ ಸೇರಿಸೋದ್ರಿಂದ ನಿಮಗೆ ಖಾರನೂ ಕೂಡ ಅವಾಯ್ಡ್ ಆಗುತ್ತೆ. 1 ಇಂಚಿನಷ್ಟು ಶುಂಠಿನ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ. ಈ ಸೂಪ್ಗೆ ನಾವು ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಳು ಮೆಣಸಿನ ಪುಡಿನೂ ಕೂಡ ನಾನು ನೆಕ್ಸ್ಟು ಸೇರಿಸ್ತೀನಿ. ಇದೆಲ್ಲದನ್ನು ಸೇರಿಸೋದ್ರಿಂದ ನಿಮಗೆ ಜ್ವರ ಏನಾರು ಬಂದಿದೆ ಅಂತಂದರೆ ಆ ಜ್ವರ ಬಂದಂಥ ಟೈಮ್ನಲ್ಲಿ ಈ ರೀತಿ ಸೂಪ್ನ ಮಾಡ್ಕೊಂಡು ಕುಡಿದ್ರೆ ಬಹಳ ಹೆಲ್ತ್ ಬೆನಿಫಿಟ್ಸು ಕೂಡ ಜಾಸ್ತಿ ಇರುತ್ತೆ. ಹಾಗೆ ಏನಾದ್ರು ಕಫ, ಕೆಮ್ಮು ಏನಾರಾಗಿದೆ ಅಂತಂದರೆ ಆ ಟೈಮ್ನಲ್ಲೂ ಕೂಡ ಈ ಸೂಪನ್ನ ಮಾಡಿಕೊಂಡು ಕುಡಿಬೋದು. ಎಣ್ಣೆಗೆ ಸೇರಿಸಿರ್ತಕ್ಕಂಥ ಪದಾರ್ಥಗಳೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಹಿಂಡಿಟ್ಕೊಂಡಿರ್ತಕ್ಕಂಥ ನುಗ್ಗೆಕಾಯಿ ರಸನ ಸೇರಿಸ್ಕೊಂಡು ಎಣ್ಣೆ ಜೊತೆಯಲ್ಲೇ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅದಾದ ನಂತರ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈ ರೀತಿ ಸೇರಿಸಿ ಎಳೆ ಕಾವಿನಲ್ಲೇ ಒಂದು 2ರಿಂದ 3 ನಿಮಿಷ ಅದರಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಕಡಿಮೆ ಆಗಬೇಕು, ಆ ರೀತಿಯಲ್ಲಿ ಬೇಯಿಸ್ಕೊಳ್ಳೋಣ. ಅದಾದ ನಂತರ ನಾವು ನುಗ್ಗೆಕಾಯಿನ ಬೇಯಿಸಲಿಕ್ಕೆ ಏನು ನೀರನ್ನು ಸೇರಿಸ್ಕೊಂಡಿದ್ವಿ, ಅರ್ಧ ಲೀಟ್ರಷ್ಟು ನೀರು, ಆ ನೀರನ್ನು ಇದಕ್ಕೆ ಸೇರಿಸಿ ಸ್ಟವನ್ನು ಐ ಫ್ಲೇಮ್ಗೆ ಇಟ್ಕೊಂಡು ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ನುಗ್ಗೆಕಾಯಿ ಸೂಪು ರೆಡಿ ಆಗುತ್ತೆ. ಈ ಸೂಪ್ನ ಒಂದು ಸಲ ನೀವು ಮನೆಯಲ್ಲಿ ಮಾಡ್ಕೊಂಬಿಟ್ರೆ ಪದೇ ಮಾಡ್ಕೊಂಡು ಕುಡಿತಾ ಇರ್ತೀರ, ಅಷ್ಟು ಸಖತ್ತಾಗಿರುತ್ತೆ. ನೋಡಿದ್ರಲ್ಲ, ತುಂಬ ಸಿಂಪಲ್ಲಾಗಿ ನುಗ್ಗೆಕಾಯಿನ ಬಳಸ್ಕೊಂಡು ಸೂಪ್ನ ಮಾಡೋದನ್ನು ತೋರಿಸಿದ್ದೀನಿ. ಈ ರೀತಿ 4ರಿಂದ 5 ನಿಮಿಷ ಬೆಂದಾದ ನಂತರ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ಟವನ್ನು ಕಂಪ್ಲೀಟಾಗಿ ಆಫ್ ಮಾಡಿ ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಬಿಸಿ ಇರುವಾಗಲೇ ಕುಡಿತಾ ಇದ್ದರೆ ಅದ್ಭುತವಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಆದಷ್ಟು ಜನಕ್ಕೆ ಈ ರೆಸಿಪಿನ ಶೇರ್ ಮಾಡಿ. ಇನ್ನೂ ಹೊಸದಾಗಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಮರಿದೇನೆ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.